ಯಾರೇ ಇವನು? ರಿಮ್ಯಾಂಡ್ ಬಂದವನ 15 ದಿವಸ ನಿಮ್ ಜೊತೆಲೇ ಇರ್ತಾನ. ಆಯ್ತು. ಏಯ್, ಏನ್ ಕೇಸು? ಕಿಡ್ನಾಪ, ರಾಬ್ರಿನಾ ಇಲ್ಲ ರೇಪಾ? ಏನು ಮಾತಾಡ್ತಾನೆ ಇಲ್ವಲ್ಲೋ ಇವನೇನ್ ಮೂಗನ? ಇರೋ ಮಗ, ನೋಡೋಣ. ನೋಡ ಮಗ, ಮೂಗಲ್ಲ ಕಣೋ, ಮಾತು ಬರುತ್ತೆ. ಏಯ್, ಏನ ಗುರಾಯಿಸ್ತಿದ್ಯಾ? ಕೇಳಿದ್ಕೆ ಉತ್ತರ ಹೇಳ್ಬೇಕು ಅಂತ ಗೊತ್ತಿಲ್ಲ ನಿನ್ಗೆ? ಏನು ನಿನ್ನ ಹೆಸರು? ಏನೋ ಲುಕ್ ಕೊಡ್ತೀಯಾ? ನಮ್ ನೋಡಿದ್ರೆ ಇಡೀ ಜೈಲೇ ನಡ್ಗುತ್ತೆ. ನಾವಿಲ್ಗೆ ಅವಾಗವಾಗ ಬರ್ತಾ ಇರ್ತೀವಿ, ಹೋಯ್ತಾ ಇರ್ತೀವಿ. ನಮ್ ನೋಡಿದ್ರೆ ನೀನ್ ಸೆಲ್ಯೂಟ್ ಹೊಡಿಬೇಕು. ಏನ್ ನಿನ್ ಹೆಸರು? ಏನ್ ಕೇಸು? ಲೇ, ಇವನ್ನೆಲ್ಲ ನೋಡ್ದಂಗಿದೆ ಕಣ್ರು. ಹಾ, ಪೇಪರು ಟಿವಿಲಿ ನೋಡಿದೀನಿ ಕಣ್ರು. ಕಾರ್ ಡ್ರೈವರ್ನ ಮರ್ಡರ್ ಮಾಡಿ ಡೆಡ್ ಬಾಡಿನ ಕಾರ್ ಡಿಕ್ಕಿಲಿ ಇಟ್ಕೊಂಡು ಸಿಟಿ ಪೂರ್ತಿ ಸುತ್ತಾಡ್ತಿದ್ ಮೆಕ್ಯಾನಿಕ್ ಇವನೇ ಕಣ್ರು. ಏನಲೇ, ಒಂದೇ ಒಂದು ಕೊಲೆ ಮಾಡಿದ್ದಕ್ಕೆ ಇಷ್ಟೊಂದು ಲುಕ್ ಕೊಡ್ತಿದ್ಯಾ? ನಾವೆಲ್ಲ ಕೊಲೆ ಮಾಡೋದನ್ನೇ ಕಸುಬು ಮಾಡ್ಕೊಂಡಿರೋರು. ನಮ್ಮ ಮುಂದೆ ಲುಕ್ ಕೊಡ್ಬೇಡ. ಕೊಲೆ ಮಾಡಿ ಅದರಿಂದ ತಪ್ಪಿಸ್ಕೊಳ್ಳೋದು ಗೊತ್ತಿಲ್ಲ, ಇಲ್ಲಿಗೆ ಬಂದು ಲುಕ್ ಕೊಡ್ತೀಯಾ? ನಿನ್ನ ಮತ್ತೇನ ಲುಕ್ ಕೊಡ್ತೀವಲ್ಲ? ಕೇಳಿದ್ಕೆ ಉತ್ತರ ಕೊಡೋದು ಗೊತ್ತಿಲ್ಲ, ಮತ್ತೆ ಲುಕ್ ಕೊಡ್ತೀಯ? ನೋಡಿ, ನಾನು ತುಂಬಾ ನೊಂದೋಗಿದ್ದೀನಿ. ಅನ್ಯಾಯವಾಗಿ ಕೊಲೆ ಆರೋಪನ ಹೊತ್ಕೊಂಡು ಒಳಗ್ ಬಂದಿದ್ದೀನಿ. ನೀವೇನಾದ್ರೂ ನನಗೆ ತೊಂದರೆ ಕೊಟ್ರೆ ನಿಜವಾಗ್ಲೂ ಕೊಲೆ ಮಾಡಿಬಿಡ್ತೀನಿ. ಹುಷಾರ್. ಈಗ ತಾನೇ ಹೇಳಿ ಕಳ್ಸೋದಲ್ಲ, ಅವಾಗಲೇ ಶುರು ಮಾಡ್ಕೊಂಡ್ಯಾ? ಹೇಳೋ ಮೇಲೆ ಬಾರಿಸ್ಬಿಡ್ತೀನಿ. ಅವ್ರ 3 ಕೊಲೆ ಮಾಡಿದಾರಂತ ಅವ್ರ ಜೊತೆ ಹಾಕಿದೀನಿ. ನಿನ್ ಕೊಬ್ಬು ಕರಗುತ್ತೆ ಅಂತ ಹಾಕಿದ್ರೆ ಅವ್ರನ್ನ ಹೆದರ್ಸ್ತೀಯಾ? ನನ್ನೇ ಹೊಡೆದ್ಬಿಟ್ಟ ಸರ್ ಇವನು. ಏಯ್, ನೀವೇನ್ ಸಾಚಾಗಳ? ಏನೋ ಹೊಸಬ ಬಂದಿದಾನಂತ ಅವನಿಗೆ ರ್ಯಾಗಿಂಗ್ ಮಾಡ್ತೀರಾ ನೀವು? ಸುಮ್ನೆ ಸೈಲೆಂಟ್ ಆಗಿದ್ರೆ ಸರಿ, ಇಲ್ಲಾಂದ್ರೆ ನಿಮ್ಗೊಂದು ಗತಿ ಕಾಣಿಸ್ಬಿಡ್ತೀನಿ. ಹುಷಾರ್. ಶಿವು, ನೇರವಾಗಿ ನಮ್ಮನೆ ಹತ್ರ ಹೋಗಪ್ಪ. ಯಾಕಮ್ಮ? ಬೇಡಣ್ಣ, ನೇರವಾಗಿ ನಮ್ಮನೆಗೆ ಹೋಗಿ. ಅರ್ಚನಾ, ಇಂಥ ಸಮಯದಲ್ಲಿ ಮಗುನ ಇಟ್ಕೊಂಡು ನೀನು ಒಬ್ಬಳೇ ಇರೋದು ಚೆನ್ನಾಗಿರೋದಿಲ್ಲ. ಅಳಿಂದ್ರು ಬರೋವರೆಗೂ ನೀನು ನಮ್ಮನೇಲಿರು. ಅರ್ಚನಾ, ನನಗೇನೋ ನಿಮ್ಮಮ್ಮ ಹೇಳ್ತಿರೋದು ಸರಿ ಅನಿಸ್ತಾ ಇದೆ. ಇಂಥ ಸಮಯದಲ್ಲಿ ನೀನು ಒಬ್ಬಳೇ ಇರೋದು ಬೇಡ. ಅಮ್ಮನ ಮನೆ ಹೋಗಿ ಅಲ್ಲೇ ಇರು. ಇಲ್ಲ ಅಣ್ಣ, ನೇರವಾಗಿ ನಮ್ಮನೆಗೆ ಹೋಗಿ. ಏನ್ ಅರ್ಚನಾ, ನೀನು ಈ ರೀತಿ ಆಟ ಮಾಡ್ತಿದ್ಯಾ? ನೋಡು, ಈ ಸಮಯದಲ್ಲಿ ನೀನು ಆ ಮನೆಗೆ ಹೋದ್ರೆ ಅಳಿಂದ್ರ ನೆನಪಲ್ಲಿ ನೀನು ಮಗು ನೋಡ್ಕೊಳಕ್ಕಾಗೋದಿಲ್ಲ. ನೀನು ಒಬ್ಬಳೇ ಆಗ್ಬಿಡ್ತೀಯ. ನೀನು ನಮ್ಮನೆಗೆ ಬರೋದೇ ಸರಿ. ಹೌದಮ್ಮ ಅರ್ಚನಾ, ನಿಮ್ಮಮ್ಮ ಹೇಳ್ತಿರೋದೇ ಸರಿ. ಬಾಮ್ಮ, ನಮ್ಮನೆಗೆ ಹೋಗೋಣ. ಶಿವು, ನೇರವಾಗಿ ನೀನು ನಮ್ಮನೆಗೆ ನಡಿಯಪ್ಪ. ಸರಿಯಪ್ಪ. ಅಪ್ಪ, ತಪ್ಪು ತಿಳ್ಕೊಬೇಡಿ. ಅಣ್ಣ, ನೀವು ನಮ್ಮನೆಗೆ ನಡೀರಿ. ಬೇಡ ಅರ್ಚನಾ, ಇಷ್ಟೊಂದು ಆಟ ಮಾಡಬೇಡ. ಇಲ್ಲಮ್ಮ, ನಾನು ನಮ್ಮನೆಗೆ ಹೋಗ್ಬೇಕು. ಅಣ್ಣ, ನಮ್ಮನೆಗೆ ಹೋಗಿ. ಅರ್ಚನಾ, ಅಮ್ಮ ಇಷ್ಟೊಂದು ಹೇಳ್ತಾ ಇದ್ರಲ್ವಾ, ಅವ್ರ ಮಾತು ಕೇಳಮ್ಮ. ನೋಡಿ, ದಯವಿಟ್ಟು ಯಾರು ನನ್ನ ಬಲವಂತ ಮಾಡಬೇಡಿ. ನಮ್ಮನೆಗೆ ಹೋಗಿ. ಅರ್ಚನಾ, ನೀನೀಗ ನಿಮ್ಮ ಅಮ್ಮನ ಮನೆಗೆ ಹೋಗಿ ಇರೋಕ್ಕಾಗಲ್ಲ ಅಂತಂದ್ರೆ ನಮ್ಮನೆಗೆ ಬಂದ್ಬಿಡು. ನೀನು ಅಲ್ಲಿದ್ರೆ ರತ್ನಗೂ ಸ್ವಲ್ಪ ಹೆಲ್ಪ್ ಆದಂಗೆ ಆಗುತ್ತೆ.
ಈ ಸಮಯದಲ್ಲಿ ನೀನು ಒಂಟಿಯಾಗಿರೋದು ಬೇಡ ಅಂತ. ಏನು ಬೇಡ ಅಣ್ಣ, ನೀವು ನೇರವಾಗಿ ನಮ್ಮನೆಗೆ ನಡೀರಿ. ಹೇಳ್ರತ್ನ, ಏನು ಮಗು ವಾಂತಿ ಆಗ್ತಿದ್ಯಾ? ಪಕ್ಕದಲ್ಲಿರೋ ಆಸ್ಪತ್ರೆಗೆ ಎತ್ಕೊಂಡು ಹೋಗು. ನಾನು ಹೇಗಮ್ಮ ಬರೋಕ್ಕಾಗತ್ತೆ? ಈಗ ನಾನು ಅರ್ಚನನ್ನು ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಎಲ್ಲದಕ್ಕೂ ನನ್ನನ್ನೇ ಕಾಯ್ತಿದ್ರೆ ಹೇಗಮ್ಮ? ಪಕ್ಕದಲ್ಲಿರೋ ಆಸ್ಪತ್ರೆಗೆ ಕರ್ಕೊಂಡು ಹೋಗು. ಹೇಳೋದು ಕೇಳು. ಸರಿ ಅಮ್ಮ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಫೋನ್ ಇಡು. ಏನಾಯ್ತಣ್ಣ? ಮಗುಗೆ ವಾಂತಿ ಆಗ್ತಿದೆಯಂತೆ, ಅದಕ್ಕೆ ರತ್ನ ಫೋನ್ ಮಾಡಿದ್ದು. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಹೇಳಿದ್ದೀನಿ. ಏನಣ್ಣ ನೀವು? ಮಗು ಹುಷಾರಿಲ್ಲ ಅಂತ ಫೋನ್ ಮಾಡಿದ್ದಾರೆ. ನೀವು ನೋಡಿದ್ರೆ ಬರೋಕ್ಕಾಗಲ್ಲ ಅಂತ ಫೋನ್ ಕಟ್ ಮಾಡಿಬಿಟ್ರಲ್ಲ. ರತ್ನನ್ ಮನ್ಸಿಗೆ ಎಷ್ಟು ನೋವಾಗಿರುತ್ತೆ. ನೀವು ಮೊದಲು ಮನೆಗೆ ಹೋಗಿ. ಮೊದಲು ನಿಮ್ಮನ್ನು ಕರ್ಕೊಂಡೋಗಿ ಮನೆಗೆ ಬಿಟ್ಟು ಆಮೇಲೆ ನಾನು ಮನೆಗೆ ಹೋಗ್ತೀನಮ್ಮ. ಅಣ್ಣ, ನೀವು ಮೊದಲು ಆಟೋ ನಿಲ್ಲಿಸಿ. ನಿಲ್ಲಿಸಿ ಅಣ್ಣ. ಅಪ್ಪ, ನೀವು ಇಳೀರಿ. ಅಣ್ಣ, ನೀವು ಮೊದಲು ಮನೆಗೆ ಹೋಗಿ. ಮಗುನ ಆಸ್ಪತ್ರೆ ಕರ್ಕೊಂಡು ಹೋಗಿ. ಏನು ತೊಂದರೆ ಇಲ್ಲಮ್ಮ, ಆಸ್ಪತ್ರೆ ಪಕ್ಕದಲ್ಲೇ ಇದೆ. ರತ್ನ ನೋಡ್ಕೋತಾಳೆ. ಮನೆ ಇಲ್ಲೇ ಹತ್ರ ಅಲ್ವಾ ಅಣ್ಣ, ನಾವು ನಡ್ಕೊಂಡೇ ಹೋಗ್ತೀವಿ. ನೀವು ಮೊದಲು ಮನೆಗೆ ಹೋಗಿ. ಶಿವು, ನೀನು ಮೊದಲು ಮನೆಗೆ ಹೋಗಪ್ಪ. ಆಸ್ಪತ್ರೆಗೆ ಮಗುನ ಕರ್ಕೊಂಡು ಹೋಗು. ಅಚ್ಚನ್ನ ನಾವು ಮನೆಗೆ ಕರ್ಕೊಂಡು ಹೋಗ್ತೀವಿ. ಹೊರಡಿ ಅಣ್ಣ. ಹೌದಪ್ಪ, ಬೇಗ ಹೋಗಪ್ಪ ನೀನು. ಸರಿ. ಬರ್ತೀನಿ. ಬನ್ನಿ. ಅರ್ಚನಾ, ನೀನೊಬ್ಳೇ ಇಲ್ಲಿರೋದಕ್ಕಿಂತ ನೀನು ನಮ್ಮ ಜೊತೆ ನಮ್ಮನೆಗೆ ಬರೋದೇ ನನ್ಗೆ ಒಳ್ಳೇದು ಅನ್ಸುತ್ತೆ. ಪಾರ್ವತಿ, ರೋಡಲ್ಲಿ ಮಾತಾಡೋದು ಬೇಡ. ಮನೆಗೆ ಹೋಗಿ ಕೂತ್ಕೊಂಡು ಮಾತಾಡಿ ಆಮೇಲೆ ಒಂದು ನಿರ್ಧಾರಕ್ಕೆ ಬರೋಣ. ನೋಡು, ಈಗ ಸುಮ್ಮನೆ ನಡಿ ನೀನು. ಅಲ್ಲೋಡೆ, ಕೊಲೆಗಾರನ ಹೆಂಡತಿ ಹೆಂಗ್ ಬತ್ತಾವಳೆ. ಹೌದಲ್ವಾ? ಇವಳಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಆಯ್ತಾ? ಆ ಕೊಲೆಗಾರಂಗೆ ಕೋರ್ಟಲ್ಲೂ ಜಾಮೀನ್ ಸಿಗ್ನಿಲ್ವಂತೆ, ಜೈಲ್ಗೆ ಹಾಕವ್ರಂತ ಕಣೆ. ಪಾಪ ಕಾಂತ ಎಲ್ರನ್ನೂ ಅಕ್ಕ ಅಕ್ಕ ಅಂತ ಪ್ರೀತಿಯಿಂದ ಕರಿತಾ ಇದ್ದ. ಪಾಪಿ ರಮೇಶ ಮೆಲ್ಗೆ ಇದ್ಕೊಂಡು ಎಂತ ಕೆಲಸ ಮಾಡಿದ ನೋಡಿ. ಆ ಪಾಪಿ ಕೊಲೆ ಮಾಡ್ಬಿಟ್ಟು ಕಾರಲ್ಲಿ ಇಟ್ಕೊಂಡು ಸುತ್ತಾಡ್ತಿದ್ನಂತೆ. ಅವ್ನ್ಗೆ ಎಷ್ಟೊಂದು ಧೈರ್ಯ ಇರ್ಬೇಕು ನೋಡಿ. ಅವನ್ನ ನಾವೆಲ್ಲರೂ ಒಳ್ಳೆಯರು ಅಂದ್ಕೊಂಡ್ಬಿಟ್ಟಿದ್ವಿ. ಮಗನ್ ಕಳ್ಕೊಂಡಿರೋ ತಾಯಿ ಶಾಪ ಅವನ್ನ ಸುಮ್ನೆ ಬಿಡತ್ತಾ? ಅವನ ಹೆಂಡತಿ ಮಕ್ಕಳಿಗೆ ಒಳ್ಳೇದಾಗದೇ ಇಲ್ಲ. ಅವನು ಸರ್ವನಾಶ ಆಗೋಗ್ತಾನೆ. ಗಂಡ ಮಾತ್ರ ಕೊಲೆಗಾರ ಅನ್ಕೊಂಡಿದ್ವಿ, ಈಗ ನೋಡು ಅವನ ಹೆಂಡತಿನೂ ಕೊಲೆಗಾತಿ ನೋಡ್ದಂಗ್ ನೋಡ್ತಾವಳೆ. ಸಾಕ್ ಬಾಯ್ ಮುಚ್ಚ್ರಿ. ನಿಮ್ಗೆ ಯಾರಿಗೂ ನನ್ನ ಗಂಡನ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ. ಅವ್ರು ಕೊಲೆ ಮಾಡೋದನ್ನ ನೀವ್ ನೋಡಿದೀರಾ? ಮಾತ್ಗೂ ಕೊಲೆಗಾರ ಕೊಲೆಗಾರ ಅಂತಿದ್ದೀರಲ್ಲ. ಓಹೋ, ಕಣ್ಣಾರೆ ಬೇರೆ ನಿಂತ್ಕೊಂಡು ನೋಡ್ಬೇಕಾಗಿತ್ತೇನೋ ಅದನ್ನ. ಕೋರ್ಟೆ ಹೇಳಿದ್ಯಲ್ಲ ನಿನ್ ಗಂಡ ಕೊಲೆಗಾರ ಅಂತ. ನೋಡಿ, ಮೂಡೆ ಇಲ್ಲಿದ್ದ ನಾಲ್ಗೆಯಿಂದ ಬಾಯಿ ಬಂದಂಗೆ ಮಾತಾಡಬೇಡಿ. ನನ್ನ ಅಳಿಯ ಈ ಕೊಲೆ ಮಾಡಿಲ್ಲ, ಅನ್ಯಾಯವಾಗಿ ಆರೋಪ ಹೊತ್ತಿದ್ದಾರೆ. ಮೊದಲೇ ಇವ್ರು ತುಂಬಾ ನೊಂದಿದ್ದಾಳೆ. ಬಾಯಿ ಬಂದಂಗೆ ಮಾತಾಡಿ ಮತ್ತಷ್ಟು ಇವಳು ಮನಸ್ಸನ್ನ ನೋಯಿಸ್ಬೇಡಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ. ಅಲ್ರಮ್ಮ, ನಿಮ್ಮನೆಲ್ಲೂ ಈ ರೀತಿ ಘಟನೆ ನಡೆದಿದ್ದಿದ್ರೆ ನೀವೆಲ್ಲ ಹೇಗೆ ಮಾತಾಡ್ತಿದ್ರ? ಯೋ ಏನಯ್ಯ, ನಮ್ಮನೆ ಗಂಡಸರು ಕೊಲೆ ಕೇಸಲ್ಲಿ ಜೈಲ್ಗೆ ಹೋಗ್ಲಿ ಅಂತ ನಮ್ಗೆ ಶಾಪ ಹಾಕ್ತಿದ್ಯಾ? ಚೆನ್ನಾಗಿದೆ ಕಣಯ್ಯ, ನಿನ್ನ ಅಳಿಯ ಕೊಲೆ ಮಾಡಿದಾನೆ ಅಂತ ಇಡೀ ಊರೇ ಮಾತಾಡ್ತಿದೆ ನೋಡಿ. ನನ್ ಗಂಡ ಒಂದ್ ಇರುವೆಗೂ ನೋವು ಕೊಡ್ದಿರೋಂತ ಒಳ್ಳೆ ಮನುಷ್ಯ. ಅವ್ರ ಬಗ್ಗೆ ಅನ್ಯಾಯವಾಗಿ ಹೀಗೆಲ್ಲ ಮಾತಾಡ್ಬೇಡಿ. ಬಿಡಮ್ಮ ಅರ್ಚನಾ, ಈ ಜಗತ್ತೇ ಹಾಗೆ, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಿರುತ್ತೆ. ಪರಿಸ್ಥಿತಿ ಅವ್ರಿಗೂ ಈ ರೀತಿ ಆದಾಗ್ಲೇ ಅವ್ರಿಗೆ ಗೊತ್ತಾಗೋದಮ್ಮ. ಏನಯ್ಯ ದೊಡ್ಡ ಮನ್ಸ, ನಿನ್ನ ಅಳಿಯನ್ ಬಗ್ಗೆ ಮಾತಾಡಿದ್ರೆ ನಿಂಗೆ ಇಷ್ಟೊಂದು ಕೋಪ ಬರ್ತದ? ಏಯ್, ಬೀದಿ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಇವಳಿಗೆ ಬಾಯಿ ಬಂದ ಹಾಗೆ ಮಾತಾಡ್ತಾ ಇದ್ದೀರಾ?
ಒಬ್ಬೊಬ್ರು ಹಲ್ಲು ಉದುರಿಸ್ಬಿಡ್ತೀನಿ. ಈಗ ಮಾತಾಡ್ರಿ ನೋಡ್ತೀನಿ, ಈಗ ಮಾತಾಡ್ರಿ. ಏಯ್, ನಿಮ್ ಬಂಡವಾಳಗಳನ್ನೆಲ್ಲ ಆಚೆ ಹಾಕ್ಬಿಟ್ರೆ ನಾಳೆ ನೀವು ಬೀದಿಲಿ ತಲೆ ಎತ್ತಿರಗಾಗಿಲ್ಲ, ಹಾಗೆ ಮಾಡ್ಬಿಡ್ತೀನಿ. ಹುಷಾರ್, ಮಾತಾಡ್ರೆ, ಈಗ ಮಾತಾಡ್ರೆ ಹೇಳ್ತೀನಿ. ಪಾಪ, ಈ ಹುಡುಗಿ ತನ್ನ ಗಂಡನಿಗಿಂತ ಪರಿಸ್ಥಿತಿ ಬಂದಿದೆ ಅಂತ ಎಷ್ಟು ನೋವಿನಿಂದ ಒದ್ದಾಡ್ತಾ ಇದ್ದಾಳೆ. ನೀವೆಲ್ಲ ಸೇರಿ ಇವಳು ಮನಸ್ಸಿಗೆ ನೋವು ಆಗೋಗೆ ಮಾತಾಡ್ತಾ ಇದ್ದೀರಾ? ರಮೇಶ ಕೊಲೆ ಮಾಡಿದನ? ನೀವು ಅದನ್ನ ಕಣ್ಣಾರೆ ನೋಡಿದೀರಾ? ಕಾಂತ ಹೇಗೂ ಒಳ್ಳೆಯವನು, ಅದೇ ರೀತಿ ರಮೇಶನು ಒಳ್ಳೆ ಹುಡುಗನೇ. ಏಯ್, ಯಾರ್ಯಾರಿಗೋ ಮನೆ ಕೊಡೋದಕ್ಕೆ ನನಗೇನು ಹುಚ್ಚ ಹಿಡ್ದಿಲ್ಲ. ನನಗ್ ಗೊತ್ತು ಯಾರ್ಯಾರು ಹೇಗೆ ಅಂತ. ಈ ಹುಡುಗಿ ಬಗ್ಗೆ ಒಂದು ಮಾತು ಯಾರಾದ್ರೂ ಮಾತಾಡಿದ್ರೆ ನಿಮಗೆಲ್ಲ ಹಬ್ಬ ಮಾಡ್ಬಿಡ್ತೀನಿ. ಹುಷಾರ್. ಅಮ್ಮ, ನೀವು ಬನ್ನಿಮ್ಮ. ಬಾಯಿ ಇದೆ ಅಂತ ಏನೇನೋ ಮಾತಾಡ್ತಾರೆ. ಬಮ್ಮ. ಅವಳ ಮನೇಲಿ ಬಾಡಿಗೆಗಿದ್ದಾಳಲ್ಲ, ಅದಕ್ಕೆ ಅವಳಿಗೆ ಸಪೋರ್ಟ್ ಮಾಡಿ ಮಾತಾಡ್ತಿದ್ದಾಳೆ. ಸತ್ಯ ಏನು ಅಂತ ಯಾವತ್ತಾದ್ರೂ ಗೊತ್ತಾಗುತ್ತಲ್ಲ. ಬನ್ರೆ ಹೋಗೋಣ. ಬನ್ರಿ. ಅಮ್ಮ, ಬೇರೆ ಯಾರಾದ್ರೂ ಓನರ್ ಆಗಿದ್ರೆ ಇಷ್ಟೊತ್ತಿಗೆ ಮನೆ ಖಾಲಿ ಮಾಡಿ ಅಂತ ಹೇಳ್ತಿದ್ರು. ನೀವು ನೋಡಿದ್ರೆ ನನ್ನ ಮಗಳಿಗೆ ಎಷ್ಟೊಂದು ಸಹಾಯ ಮಾಡ್ತಿದ್ದೀರಾ, ಅವಳು ಧೈರ್ಯ ತುಂಬ್ತಾ ಇದ್ದೀರಾ. ನೋಡಮ್ಮ, ರಮೇಶ್ ಬಗ್ಗೆ, ಅರ್ಚನಾ ಬಗ್ಗೆ ಅವ್ರು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀನಮ್ಮ. ಅಕ್ಕ, ಏನಕ್ಕ ಹೀಗಾಗೋಯ್ತಲ್ಲ? ಅಣ್ಣನ ಜೊತೆ ಬರ್ತೀರಾ ಅನ್ಕೊಂಡಿದ್ದೆ. ಅಣ್ಣನ್ಗೆ ಬೇಲ್ ಕೊಡಲ್ಲ ಅಂತ ಹೇಳಿದ್ರಂತೆ. ಅದನ್ನ ಕೇಳಿ ಮನ್ಸಿಗೆ ತುಂಬಾ ಬೇಜಾರಾಗ್ತಿದೆ. ಏ ಭಾನು, ಅರ್ಚನಾ ಈಗಾಗ್ಲೇ ತುಂಬಾ ನೊಂದ್ಕೊಂಡಿದ್ದಾಳೆ. ನೀನ್ ಬೇರೆ ಯಾಕೆ ನೋಯಿಸ್ತಾ ಇದೀಯ ಅವಳನ್ನ? ನೋಡು, ಈಗ ಏನಾಗಿದೆ ಅಂತದ್ದು. ಇಂಥ ಸಮಯದಲ್ಲಿ ನಾವೇ ಅವಳಿಗೆ ಧೈರ್ಯ ಕೊಡಬೇಕು. ಅರ್ಥ ಆಯ್ತಾ? ಅರ್ಚನಾ, ಬಾಮ, ನಡಿಮ ಒಳಗೆ ಬಾ. ಅರ್ಚನಾ, ನಾನ್ ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತಾ ಇದ್ದೀನಮ್ಮ. ನಾವು ಬರ್ಬೇಕಾದ್ರೆ ನೀನೇ ನೋಡ್ತೀಯಲ್ಲ ಅಕ್ಕಪಕ್ಕದವರು ಹೇಗೆಲ್ಲ ಮಾತಾಡಿದ್ರು ಅಂತ. ಇಂಥ ಪರಿಸ್ಥಿತಿಲಿ ಮಗುನ್ ಕಟ್ಕೊಂಡು ಒಬ್ಳೇ ಈ ಮನೇಲಿರೋದು ಅಷ್ಟು ಒಳ್ಳೇದಲ್ಲಮ್ಮ. ನಮ್ ಜೊತೆ ಬಂದ್ಬಿಡು. ಅದು ಅಲ್ದಲೆ ನಿನ್ನಲ್ಲಿ ಬಿಟ್ಬಿಟ್ಟು ನಾವ್ ತಾನೇ ಹೇಗಿರಕ್ಕಾಗತ್ತೆ ಹೇಳು? ನನ್ ಮಾತು ಕೇಳು ಅರ್ಚನಾ, ನಮ್ ಜೊತೆ ಬಂದ್ಬಿಡು. ಇಲ್ಲಮ್ಮ, ನಾನು ಚೆನ್ನಾಗಿ ಯೋಚನೆ ಮಾಡಿ ಮಾತಾಡ್ತಾ ಇದ್ದೀನಿ. ನಾವಿಲ್ಲಿಗೆ ಬಾಡಿಗೆಗೆ ಬಂದು ಸ್ವಲ್ಪ ದಿನ ಆಯ್ತು ಅಷ್ಟೇ. ಇಲ್ಲಿ ನಮಗೆ ಗೊತ್ತಿರೋರು ತುಂಬ ಕಡಿಮೆ. ಅವ್ರಗಳೇ ನಮ್ಮ ಬಗ್ಗೆ ಮಾತಾಡ್ತಿರೋದು. ಅದನ್ನು ನಾನು ಹೇಗಾದರೂ ಸಹಿಸ್ಕೋತೀನಿ. ಆದರೆ ಅದು ನಾನು ಹುಟ್ಟಿ ಬೆಳೆದ ಮನೆ. ಇಡೀ ಏರಿಯಾದಲ್ಲಿರೋರೇ ನಮಗೆ ಪರಿಚಯ ಇದ್ದಾರೆ. ನನ್ನ ಗಂಡನ ಬಗ್ಗೆ ಆರೋಪ ಬಂದಿರೋದ್ರಿಂದ ಅವ್ರು ನಮ್ಮ ಬಗ್ಗೆ ಮಾತಾಡೋದಿಲ್ವಾ? ನನಗೇನಾದರೂ ಪರವಾಗಿಲ್ಲ. ನನಗೆ ಜನ್ಮ ಕೊಟ್ಟ ತಪ್ಪಿಗೆ ನೀವ್ಯಾಕಮ್ಮ ಅವಮಾನ ಅನುಭವಿಸ್ಬೇಕು? ನನಗೆ ಧೈರ್ಯ, ನಂಬಿಕೆ ಇದೆ. ಅಕ್ಕಪಕ್ಕದವ್ರನ್ನೆಲ್ಲ ಬಾಯಿ ಮುಚ್ಚಿಸೋ ಹಾಗೆ ನನ್ನ ಗಂಡ ನಿರಪರಾಧಿ ಅಂತ ಹೊರಗೆ ಬಂದೇ ಬರ್ತಾರೆ. ನಾನಿಲ್ಲೇ ಇರ್ತೀನಿ, ನೀವಿಬ್ರು ಹೋಗ್ಬನ್ನಿ. ಅರ್ಚನಾ, ಸ್ವಲ್ಪ ಅರ್ಥ ಮಾಡ್ಕೊಮ್ಮ. ನಿನ್ನೊಬ್ಬಳನ್ನೇ ಇಲ್ಲಿ ಬಿಟ್ಟು ನಾನು ನಿಮ್ಮಮ್ಮ ಇಬ್ರು ಅಲ್ಲಿ ನೆಮ್ಮದಿಯಾಗಿರಕ್ಕಾಗತ್ತೇನಮ್ಮ? ಭಯ ಪಡಬೇಡಿ. ಎಲ್ಲಿ ನೋವು ಸಹಿಸ್ಕೊಳಕ್ಕಾಗದೆ ಎಲ್ಲ ತಪ್ಪು ನಿರ್ಧಾರ ಮಾಡ್ಬಿಡ್ತೀನೋ ಅಂತ ನೀವು ಚಿಂತೆ ಪಡಬೇಡಿಪ್ಪ. ನಾನು ದುಡ್ಕೋದಿಲ್ಲ. ನನ್ನ ಗಂಡ ನಿರಪರಾಧಿ ಅಂತ ಈ ಜಗತ್ತಿಗೆ ತೋರಿಸ್ಬೇಕು. ಅದೇ ನನಗಿರೋ ಛಲ. ಈ ಸಮಯದಲ್ಲಿ ಮಗಳನ್ನ ಒಂಟಿಯಾಗಿ ಬಿಟ್ಟು ಹೋದ್ರಲ್ಲ ಅಂತ ನಿಮ್ಗೆ ಯಾರೂ ಏನು ಅನ್ನೋದಿಲ್ಲ. ನೀವು ಆಗಾಗ ಬಂದು ಹೋಗಿ ನನ್ನ ಗಂಡನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಏನೇನು ಮಾಡಬೇಕೋ ಅದನ್ನೆಲ್ಲ ನಾವೆಲ್ಲರೂ ಸೇರ್ ಮಾಡೋಣ. ಈಗ ನೀವಿಬ್ರು ಮನೆಗೆ ಹೋಗಿ. ಯಾಕಮ್ಮ ಯೋಚನೆ ಮಾಡ್ತೀರಿ? ಅರ್ಚನಾ ಹೇಳೋದೇ ಸರಿ. ನೋಡಿ, ತಾಯಿಯಾಗಿ ನಾನಿದ್ದೀನಿ, ಜೊತೆಗೆ ಭಾನು ಇದ್ದಾಳೆ, ನಾವು ನೋಡ್ಕೋತೀವಿ. ನೀವೇನು ಯೋಚನೆ ಮಾಡಬೇಡಿ. ಹೌದಮ್ಮ, ನಾವಿದೀವಿ.
ಅರ್ಚನಕ್ಕನ ಪಾಪುನ ನಾವು ನೋಡ್ಕೋತೀವಿ. ನೀವೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಸರಿ ಬಿಡು ಪಾರ್ವತಿ, ಇವಳು ಇಲ್ಲೇ ಇರ್ಲಿ. ಇವ್ರು ಕೂಡ ಅರ್ಚನಾ ಬೆಂಬಲಕ್ಕಿದ್ದಾರಲ್ವಾ, ನಾವು ಭಯ ಪಡೋದು ಬೇಡ. ಆಗಾಗ ನಾವು ಬಂದು ನೋಡ್ಕೊಂಡು ಹೋಗ್ತಾ ಇರೋಣ. ನಾವು ಬರ್ತೀವಮ್ಮ ಅರ್ಚನಾ. ಸರಿಪ್ಪ. ಅಮ್ಮ, ನನ್ನ ಮಗಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ಯಾಕಮ್ಮ, ಯಾಕೆ ಯೋಚನೆ ಮಾಡ್ತೀರಿ? ಅವಳು ನಿಮ್ಮ ಮಗಳಲ್ಲ, ನನ್ನ ಮಗಳ ಥರ ನೋಡ್ಕೋತೀನಿ. ಆಯ್ತಾ? ಯೋಚನೆ ಮಾಡಬೇಡಿ, ಧೈರ್ಯವಾಗಿ ಹೋಗ್ಬಿಟ್ಟು ಬನ್ನಿ. ಸರಿಯಪ್ಪ. ಬಾನು ಅಮ್ಮ, ಅರ್ಚನಾ ಊಟ ಮಾಡೋದಿಲ್ಲಮ್ಮ, ಅವಳಿಗೆ ಬಲವಂತ ಮಾಡಿ ಊಟ ಮಾಡ್ಸಮ್ಮ. ಸರಿ ಅಮ್ಮ, ನಾನು ನೋಡ್ಕೋತೀನಿ. ನೀವೇನು ಯೋಚನೆ ಮಾಡಬೇಡಿ. ಸರಿಮ್ಮ. ಅರ್ಚನಾ, ಮಗುನ ಜೋಪಾನವಾಗಿ ನೋಡ್ಕೊ, ಹುಷಾರಾಗಿರಮ್ಮ. ನಾವು ಬರ್ತೀವಮ್ಮ. ಆಯ್ತು, ಬರ್ತೀನಿ. ಹೋಗಿ ಬನ್ನಿ. ಬರ್ತೀನಿ. ಸರಿ ಅಮ್ಮ. ಏನಾಯ್ತೆ ನಿನ್ಗೆ? ಇದನ್ನೇನಾದ್ರೂ ನಿಮ್ಮಪ್ಪ ನೋಡಿದ್ರೆ ಸಾಯಿಸ್ಬಿಡ್ತಾರಷ್ಟೇ. ಸಾಯಿಸ್ಲಿ ಬಿಡು. ನಿಮ್ಮಂತವ್ರ ಕಣ್ ಮುಂದೆ ಬದುಕೋದಕ್ಕಿಂತ ಸಾಯೋದೇ ಮೇಲು. ನನ್ ಕಾಂತ ನಿಮ್ಗೆ ಏನ್ ಅನ್ಯಾಯ ಮಾಡಿದ್ದ? ಯಾಕೆ ನನ್ ಕಾಂತನ್ ಕೊಲೆ ಮಾಡಿದ್ರಿ? ನನ್ ಕಾಂತನ್ ಕೊಲೆ ಮಾಡಿರೋದಲ್ದೆ ಆ ಆರೋಪನ ಒಬ್ಬ ಒಳ್ಳೆ ವ್ಯಕ್ತಿ ಮೇಲೆ ಬರೋ ಹಾಗೆ ಮಾಡಿದ್ರಿ. ನಿನ್ ಗಂಡನ ಮಾತ್ರ ನಾನು ಸುಮ್ನೆ ಬಿಡೋದಿಲ್ಲ. ನಿನ್ ಗಂಡನ್ ಗುಟ್ನ ಇಡೀ ಜಗತ್ತಿಗೆ ಬಯಲ್ ಮಾಡ್ತೀನಿ. ನೋಡ್ತಾ ಇರೋ ನಾನು ಏನ್ ಮಾಡ್ತೀನಿ ಅಂತ. ಏನೇ ಇದು? ತಟ್ಟೆ ಕೆಳಗಡೆ ಬಿದ್ದಿದೆ, ಅನ್ನ ಎಲ್ಲ ಚೆಲ್ಲಿದೆ. ಊಟ ಬೇಡ ಅಂತ ಎಸ್ ಬಿಟ್ಟು ನಿಂತಿದ್ದಾಳೆ. ಹುಚ್ಚಿಡ್ದವ್ರ ತರ ಆಡ್ತಿದ್ದಾಳೆ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಏನೇ ಇದು? ನಿನ್ನ ಪ್ರೀತಿಯಿಂದ ಸಾಕಿದ್ದಕ್ಕೆ ಕೊಡ್ತಾ ಇರೋ ಪ್ರತಿಫಲನೇನೆ ಇದು? ನೀನ್ ಏನೇ ಮಾಡಿದ್ರು ಸಹಿಸ್ಕೊಂಡಿರ್ಬೇಕಾ? ನಿನ್ನ ಏಯ್, ನೀ ಸುಮ್ಮನೆ ಇವಳನ್ನ ಹೇಗ್ ನನ್ನ ದಾರಿಗೆ ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏಯ್, ನೀನು ಒಬ್ಬ ಮನುಷ್ಯನ? ನೀನು ಒಬ್ಬ ಅಪ್ಪನ? ಹೇ ಪಾಪಿ, ನೀಚ, ಕೊಲೆಗಾರ! ನಿನಗ್ ಒಳ್ಳೇದಾಗಲ್ಲ, ನಿನಗ್ ಒಳ್ಳೇದಾಗಲ್ಲ. ನಾಶ ನಾಶ ಆಗೋಗ್ಬಿಡ್ತೀಯ. ನಾನು ನನ್ ಕಾಂತ ನಿನಗೇನ್ ಅನ್ಯಾಯ ಮಾಡಿದ್ವಿ? ಯಾಕೆ ನನ್ ಕಾಂತನ್ ಕೊಲೆ ಮಾಡ್ದೆ? ಖಂಡಿತ ಒಳ್ಳೇದಾಗಲ್ಲ ನಿನಗೆ. ನಾಶ ಆಗ್ಬಿಡ್ತೀಯ, ನಾಶ ಆಗ್ಬಿಡ್ತೀಯ ನೀನು, ನೀಚ. ನಿನಗ್ ಒಳ್ಳೇದಾಗಲ್ಲ. ಪ್ರೀತಿ ಮಾಡೋದು ದೇಶದ್ರೋಹನ? ಇಲ್ಲ ತಾನೆ? ಹಾಗಿದ್ರೆ ನನ್ನೂ ಸಾಯಿಸು, ನನ್ನೂ ಕೊಲೆ ಮಾಡ್ಬಿಡು. ಪಾಪ ನನ್ ಕಾಂತ. ವಯಸ್ಸಾದವ್ರ ಅಮ್ಮ, ಅವ್ರ ತಂಗಿ ಇಬ್ರು ಅವರನ್ನೇ ನಂಬ್ಕೊಂಡು ಜೀವನ ಸಾಗಿಸ್ತಿದ್ರು. ನನ್ನ ಪ್ರೀತಿ ಮಾಡ್ದ ಅಂತ ಒಂದೇ ಒಂದ್ ಕಾರಣಕ್ಕೆ ಅನ್ಯಾಯವಾಗಿ ಅವನ್ನ ಕೊಲೆ ಮಾಡ್ಬಿಟ್ರಲ್ಲ. ಖಂಡಿತ ನಿಮ್ಗೆ ಒಳ್ಳೇದಾಗಲ್ಲ. ನೀನು ಆ ರಾಜಶೇಖರ ಇಬ್ರು ಸೇರ್ಕೊಂಡು ನನ್ ಕಾಂತನ ಕೊಲೆ ಮಾಡಿದ್ದಲ್ದೆ ಆ ಆರೋಪನ ಒಬ್ಬ ಒಳ್ಳೆ ವ್ಯಕ್ತಿ ರಮೇಶನ್ ಮೇಲೆ ಹಾಕಿದಿರಲ್ಲ. ಖಂಡಿತ ಖಂಡಿತ ನಾನು ಸುಮ್ಮನೆ ಬಿಡೋದಿಲ್ಲ. ಸೀದಾ ಕಮಿಷನರ್ ಹತ್ರ ಹೋಗ್ತೀನಿ, ನಿಮ್ ವಿಷಯ ಎಲ್ಲ ಹೇಳ್ತೀನಿ, ನಿಮಗ್ ಶಿಕ್ಷೆ ಕೊಡಿಸ್ತೀನಿ. ನಿನ್ ಇಲ್ಲಿಂದ ಹೊರಗಡೆ ಬಿಟ್ರೆ ತಾನೆ ನೀನ್ ಕಮಿಷನರ್ ಹತ್ರ ಹೋಗೋದು. ಬಾರೆ.